यमगनमडी येथील हुंसीकोल मठाचे श्री सिद्धबसव स्वामीजी यांच्यावर काही अज्ञात व्यक्तींनी हल्ला केल्याची घटना बुधवारी रात्री घडली असून ही बाब उशिरा उघडकीस आली. मठ परिसरात अनैतिक हालचाली सुरू असल्याच्या तक्रारी समोर आल्या होत्या. याच पार्श्वभूमीवर स्वामीजींनी संबंधितांना जाब विचारत पवित्र मठाच्या परिसरात अशा प्रकारच्या कृत्यांना आळा घालण्याचे आवाहन केले होते. मात्र स्वामीजींच्या सूचनांकडे दुर्लक्ष करत संबंधितांनी उलट त्यांच्यावरच हल्ला करण्याचा प्रयत्न केला. स्वामीजी तसेच मठातील सेवकांवर हल्ला करण्याचा प्रयत्न झाल्याची माहिती समोर आली आहे. श्री सिद्धबसव स्वामीजी यांनी सांगितले की मठ परिसरात सुरू असलेल्या अनैतिक कृत्यांना विरोध केल्यामुळे मद्यधुंद अवस्थेत काही जणांनी आमच्यावर हल्ला केला. दरम्यान मंत्री सतीश जारकिहोळी यांच्या मतदारसंघातच स्वामीजींना सुरक्षा नाही का असा सवाल आता सार्वजनिक स्तरावर उपस्थित केला जातोय. ಎಷ್ಟನೇ ತಾರೀಕು 1ನೇ ತಾರೀಕು ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಿದ್ದು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರೇ ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಅವರೊಂದು 5 ಜನ ಇದ್ದರು. 5 ಜನ ಇದ್ದರು. ನಾವು ಮಠದಲ್ಲಿನ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ದು ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳಿದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡೋಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅಷ್ಟೇ. ಅದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮದ್ಯಪಾನ ಆಗಿರ್ಬೋದು, ಧೂಮಪಾನ ಅದು ನೋಡೋದೆಲ್ಲ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾರೆ. ಇಲ್ಲ, ಆ ರೀತಿ ಮಾಡಿದ್ದು ಸತ್ಯನೇ. ಮಾಡಿ ಅವರು ಆ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ನಾನು ಹೋಗಿ ಪ್ರಶ್ನೆ ಮಾಡಿದ್ದು. ಅಂದರೆ ಕಾರಣ ಮಠಗಳಲ್ಲಿ ಸ್ವಾಮೀಜಿಗಳ ಒಂದಿಷ್ಟು ವರ್ಷಗಳಿಂದ ಸಂಪರ್ಕ ಕಮ್ಮಿ ಇತ್ತು, ಭಕ್ತರ ಸಂಪರ್ಕನೂ ಕಮ್ಮಿ ಇತ್ತು, ಸ್ವಾಮೀಜಿಗಳ ಸಂಪರ್ಕ ಕಮ್ಮಿ ಇರೋದ್ರಿಂದ ಸ್ವಾಮೀಜಿ ಗುರು ಇದ್ರೇನೆ ಮಠ ಅನ್ನೋದ್ರಿಂದ ಅಲ್ಲಿ ಗುರುಗಳು ಇಲ್ಲದೇ ಇರೋದ್ರಿಂದ ಅನೈತಿಕ ಚಟುವಟಿಕೆಗಳು ಕೂಡ ಕಂಡು ಬಂದಿದ್ದುಂಟು. ಆ ರೀತಿ ಅಸಭ್ಯ ವರ್ತನೆಗಳು ಮಠಗಳಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿದ್ದಿಲ್ಲಿ. ಉತ್ತರಾಧಿಕಾರಿಗಳಂತ ನೇಮಕ ಮಾಡಿ 2.5 ವರ್ಷ ಆಯಿತು. ಅದಕ್ಕೆ ಆದಂಥ ಒಂದು ವ್ಯವಸ್ಥಾಪಕ ಮಂಡಳಿ ಇದೆ, ಸದ್ಭಕ್ತರಿದ್ದಾರೆ, ಊರಿನ ದೈವದ ನಿರ್ಣಯ ಇದೆ. ಇದೆಲ್ಲವೂ ಕೂಡ ಈಗ ನನ್ನ ಮಾನಾಪಮಾನ ಅಂದರೆ ನಮ್ಮ ಊರಿನ ಭಕ್ತರ ದೈವದ ಕಮಿಟಿಯವರ ಮಾನಾಪಮಾನ ಇರ್ತದೆ. ಕರ್ಕೊಂಡು ಬಂದಿರ್ತಾರೆ, ಅವರು ಒಂದು ಜವಾಬ್ದಾರಿತವಾದ ಸ್ಥಾನದಲ್ಲಿರುವಂಥವರೇ ನಮ್ಮ ಕಮಿಟಿಯವರು. ಅವರೆಲ್ಲರೂ ಕೂಡ ನಿರ್ಣಯವನ್ನು ತಗೊಂಡು ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡೋದಕ್ಕಾಗಿ ನಮ್ಮ ಕಮಿಟಿಯವರೆಲ್ಲರೂ ಕೂಡ ಬಂದಿದ್ದರು. ಪ್ರಕರಣ ದಾಖಲಾಗಿದೆ. ಮುಂದಿನ ನಿರ್ಣಯಗಳನ್ನು ಅವ್ರ ಭಕ್ತರಿಗೆ ಬಿಟ್ಟಿದ್ದೀವಿ. ನಾನು ಹೋಗಿ ಅವರನ್ನು ಶಿಕ್ಷೆ ಕೊಡಿಸೋದು ಸರಿ ಅನಿಸೋದಿಲ್ಲ. ಧಾರ್ಮಿಕವಾಗಿ ನಮ್ಮ ನೀತಿಯಲ್ಲಿ ಕಾನೂನನ್ನು ಕೈ ತೊಗೊಳೋದಕ್ಕಂತೂ ಕಾನೂನು ಅನ್ನೋದಕ್ಕಿಂತಲೂ ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ಮಾಡೋದು ತಪ್ಪಾಗ್ತದೆ. ಅದಕ್ಕೆ ನಮ್ಮ ಕಮಿಟಿಯವರು ದೈವದವರು ಅದಕ್ಕೆ ನಿರ್ಣಯ ತಗೋತಾರೆ. ಈ ಥರ ಪ್ರಕರಣ ಮೊದಲನೇ ಬಾರಿಗೆ ಆಯಿತಾ? ಇಲ್ಲ, ಕೆಲವೊಂದು ಬಾರಿ ಈಗಾಗಲೇ ಆಗಿತ್ತು. ಅವ್ರು ಈಗಾಗಲೇ ಹೇಳಿ ಮಾಡಿ ಬೆದರಿಕೆಯನ್ನು ಹಾಕಿದಾದ್ರೂ ಕೂಡ ಈ ರೀತಿ ಅವರು ಮೊನ್ನೆ ಕುಡಿದ ಅಮಲಿನಲ್ಲಿರೋದ್ರಿಂದ ಈ ರೀತಿ ಮಾಡಿದ್ರು. ಅಲ್ಲ, ಪೊಲೀಸರು ಕೂಡ ಸ್ವಯಂವಾಗಿ ಪ್ರಕರಣವನ್ನು ದಾಖಲೆ ಮಾಡ್ಕೊಬೇಕಾಗಿತ್ತು. ಅಂದರೆ ನೀವು ಹೋಗಿ FIR ಮಾಡೋ ತನಕ ಪೊಲೀಸರು ಬಂದು ಏನೋ ವಿಚಾರ ಇಲ್ಲ, ಹಾಗಾದರೆ ಅವು ಇನ್ನೂ ಹುಡುಗರು ಸಣ್ಣವಿದ್ದಾವೆ. ಅದಕ್ಕೆ ಅವು ಹುಡುಗರಿಗೆ ಮುಂದೆ ತೊಂದರೆ ಆಗಬಾರ್ದು ಅಂಥೇಳಿ ನಾನು ಹೋಗಿದ್ದಲ್ಲಿ ದಾಖಲೆ. ಅವರು ಏನಾದರೂ ಸ್ವಯಂವಾಗಿ ಅಂದರೆ ನಿಮ್ಮ ಮೇಲೆ ಹಲ್ಲೆ ಆದ ನಂತರ ಎಲ್ಲ ಕಡೆ ಇಲ್ಲ, ಅವರೇ ಬಂದು ಕರ್ಕೊಂಡು ಹೋಗಿದ್ದು. ನಾವು ಇಲ್ಲಿ ಹಲ್ಲೆ ಆದ ಕೂಡಲೇ ನಮ್ಮ ಇಲ್ಲಿ ಮಠದ ಮುಂದಿನ ಇರುವವರೆಲ್ಲರೂ ಕೂಡ ಫೋನ್ ಮಾಡಿದ ಕೂಡಲೇ ಅಪರಾಧಿಗಳನ್ನು ನೇರವಾಗಿ ಆ ಹೈವೇ ಪೆಟ್ರೋಲ್ ಗಾಡಿ ಬಂದೇ ಅವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ದಲ್ಲಿ ಹಾಕಿದ್ದು. ಸ್ಟೇಷನ್ದಲ್ಲಿ ಹಾಕಿ ಅವ್ರು ಕುಡಿದಿದ್ದಾರೆ ಏನೋ ಇಲ್ಲ ಅಂತ ತಿಳ್ಕೊಂಡು ಅವಾಗ ರಾತ್ರಿ ಹೊತ್ತೆ ಬ್ಲಡ್ ತೆಗೆದು ನಮಗೆ ಆ ರಿಪೋರ್ಟನ್ನು ಕೂಡ ತೆಗೆಸಿದ್ದಾರೆ ಅವರೆಲ್ಲನೂ ಈಗಾಗಲೇ. ಪೊಲೀಸರು ಅದು ಆನ್ ದ ಸ್ಪಾಟ್ ವಶಕ್ಕೆ ಪಡ್ತಿದ್ದಾರೆ. ಇನ್ನೂ सचिन कांबळे, KMM मराठी, हुक्केरी.